ಎಲ್ಲರಿಗೂ ನಮಸ್ಕಾರ. ಹಾಬೀಸ್ ಆಫ್ ಶುಭಾ ಚಾನಲ್ಗೆ ಪ್ರೀತಿಯ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಕೇವಲ ಒಂದೇ ಒಂದು ಸಿಂಗಲ್ ಬಿಂದಿಗೆನ ಯೂಸ್ ಮಾಡಿಕೊಂಡು ವರಮಹಾಲಕ್ಷ್ಮಿ ಕಳಸಕ್ಕೆ ಹೇಗೆ ಸೀರೆನ ಉಡಿಸೋದು ಅನ್ನೋ ಒಂದು ವಿಡಿಯೋನ ನಾನು ನಿಮ್ಮ ಜೊತೆ ಹಂಚ್ಕೊಳ್ತಾ ಇದ್ದೀನಿ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಹಾಗೆಯೇ ಚಾನಲ್ಗೆ ಹೊಸಬ್ರಾಗಿ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನಮಗೆ ಸಪೋರ್ಟ್ ಮಾಡಿ. ಬನ್ನಿ, ಹಾಗಿದ್ರೆ ಇವಾಗ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಮೊದಲಿಗೆ ನಾನಿಲ್ಲಿ ಸೀರೆನ ಓಪನ್ ಮಾಡ್ತಾ ಇದ್ದೀನಿ. ನೋಡಿ, ಈ ತರ ಸೀರೆನೆಲ್ಲ ಓಪನ್ ಮಾಡಿ ಆದ್ಮೇಲೆ ಸೀರೆಯ ಅಂಚಿನಿಂದ ನಾವು ನೆರಿಗೆನ ಮಾಡ್ತಾ ಬರಬೇಕಾಗುತ್ತೆ. ನೋಡ್ತಿದ್ದೀರಲ್ಲ, ಸೀರೆನೆಲ್ಲ ಕರೆಕ್ಟಾಗಿ ಸ್ಟ್ರೈಟ್ ಮಾಡಿಕೊಂಡು ಆಮೇಲೆ ಈ ತರ ನೆರಿಗೆಗಳನ್ನ ಮಾಡ್ಕೊಳ್ತಾ ಹೋಗ್ಬೇಕಾಗುತ್ತೆ. ನೀವು ಬಿಗಿನರ್ಸ್ ಆಗಿದ್ರೆ ಒಂದು 8 ರಿಂದ 10 ನೆರಿಗೆ ಆದ ತಕ್ಷಣನೇ ಅಲ್ಲಲ್ಲೇ ಕ್ಲಿಪ್ಸ್ಗಳನ್ನ ಹಾಕೊಳ್ತಾ ನೀವು ನೆರಿಗೆನ ಮಾಡ್ಕೋಬೇಕಾಗುತ್ತೆ. ನಾನಿಲ್ಲಿ ಮಾಡಿ ಅಭ್ಯಾಸ ಇದೆ, ಹಾಗಾಗಿ ನಾನು ಒಂದು 10 ರಿಂದ 15 ನೆರಿಗೆಗಳಾದ್ಮೇಲೆ ನಾನು ಅಲ್ಲಲ್ಲಿ ಕ್ಲಿಪ್ಸ್ಗಳನ್ನ ಹಾಕೊಳ್ತಾ ಹೋಗ್ತಿದ್ದೀನಿ. ನೋಡಿ, ಇವಾಗ ಒಂದು 10 ರಿಂದ 15 ನೆರಿಗೆಗಳಾಗಿದೆ. ಇವಾಗ ಸೀರೆಯ ಅಂಚಲ್ಲಿರುವಂತಹ ನೆರಿಗೆಗಳೆಲ್ಲವನ್ನು ಕೂಡ ಸರಿ ಮಾಡಿಕೊಂಡು ನಾನು ಅಲ್ಲಿಗೆ ಕ್ಲಿಪ್ಗಳನ್ನ ಹಾಕೊಳ್ತೀನಿ. ನೋಡ್ತಿದ್ದೀರಲ್ಲ, ಕರೆಕ್ಟಾಗಿ ಎಲ್ಲ ನೆರಿಗೆಗಳನ್ನು ಕೂಡ ಸರಿ ಮಾಡಿಕೊಂಡು ಅಲ್ಲಲ್ಲಿಗೆ ನೀವು ಕ್ಲಿಪ್ಸ್ಗಳನ್ನ ಈ ತರ ಹಾಕೋಬೇಕಾಗುತ್ತೆ. ನೋಡಿ, ಇವಾಗ ಸರಿ ಮಾಡಿದ್ದಾಗಿದೆ. ಇವಾಗ ಇಲ್ಲಿಗೊಂದು ಕ್ಲಿಪ್ನ ಹಾಕೊಳ್ತಾ ಇದ್ದೀನಿ. ನೆಕ್ಸ್ಟ್ ಸೀರೆಯ ಮತ್ತೊಂದು ತುದಿ ಇದೆಯಲ್ಲ, ಅಲ್ಲೂ ಕೂಡ ನೆರಿಗೆಗಳನ್ನ ಕರೆಕ್ಟ್ ಮಾಡಿಕೊಂಡು ನಾನು ಅಲ್ಲಿಗೂ ಕೂಡ ಕ್ಲಿಪ್ಸ್ನ ಹಾಕೊಳ್ತಾ ಇದ್ದೀನಿ. ಇದಿಷ್ಟು ಆದ್ಮೇಲೆ ಮಧ್ಯದಲ್ಲಿರುವಂತಹ ನೆರಿಗೆಗಳೆಲ್ಲವನ್ನು ಕೂಡ ಕರೆಕ್ಟ್ ಮಾಡಿಕೊಂಡು ಅಲ್ಲೊಂದು ಕ್ಲಿಪ್ಸ್ನ ನಾವು ಹಾಕೋಬೇಕಾಗುತ್ತೆ. ನೋಡಿ, ಇವಾಗ ಇದಿಷ್ಟು ಆಗಿದೆ. ಮತ್ತೆ ನಾನು ನೆರಿಗೆನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಸೀರೆನ ಅವಾಗವಾಗ ಕರೆಕ್ಟ್ ಮಾಡಿಕೊಂಡು ನಾವು ನೆರಿಗೆನ ಹಿಡಿಬೇಕಾಗುತ್ತೆ. ಇಲ್ಲಾಂದ್ರೆ ಮಧ್ಯ ಮಧ್ಯ ಸೀರೆ ಎಲ್ಲ ಸುಕ್ಕದಂಗೆ ಆಗ್ತಾ ಇದ್ರೆ ನಮಗೆ ನೆರಿಗೆ ಹಿಡಿಲಿಕ್ಕೆ ಡಿಸ್ಟರ್ಬ್ ಆಗುತ್ತೆ. ಹಾಗಾಗಿ ಸೀರೆನ ಸ್ಟ್ರೈಟ್ ಮಾಡಿಕೊಂಡು ಆಮೇಲೆ ಈ ತರ ನೆರಿಗೆಗಳನ್ನ ಹಿಡ್ಕೊಳ್ತಾ ಹೋಗ್ಬೇಕಾಗುತ್ತೆ. ನೋಡಿ, ಇವಾಗ ಉಳಿದಿರುವಂತಹ ಸೀರೆನೂ ಕೂಡ ನಾನಿಲ್ಲಿ ನೆರಿಗೆನ ಮಾಡ್ಕೊಳ್ತಾ ಇದ್ದೀನಿ. ಸೆರ್ಗಿನ ಭಾಗದಲ್ಲಿ ಒಂದು ಮಾರ್ ಆಗುವಷ್ಟು ಮಾತ್ರ ಬಿಟ್ಕೊಂಡು ಉಳಿದಿರುವಂತಹ ಎಲ್ಲಾ ಸೀರೆಯನ್ನು ಕೂಡ ನಾನಿಲ್ಲಿ ನೆರಿಗೆನ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಇವಾಗ ಇನ್ನು ಸ್ವಲ್ಪ ನಾನು ನೆರಿಗೆನ ಹಿಡಿದ್ನಲ್ಲ, ಅದನ್ನು ಕೂಡ ಇದ್ರ ಜೊತೆಗೇನೆ ಈ ನೆರಿಗೆಗಳ ಜೊತೆಗೇನೆ ಸೇರಿಸಿ ನಾನು ಕ್ಲಿಪ್ಪನ್ನ ಹಾಕೊಳ್ತಾ ಇದ್ದೀನಿ. ಸೆರ್ಗನ್ ಭಾಗನ ಕರೆಕ್ಟಾಗಿ ಒಂದು ಮಾರಾಗುವಷ್ಟು ಬಿಟ್ಕೊಳ್ಳೇಬೇಕು. ಎಲ್ಲವನ್ನು ಪೂರ್ತಿ ನಾವು ನೆರಿಗೆನ ಮಾಡ್ಕೊಂಡ್ಬಿಟ್ರೆ ಸೆರ್ಗು ಶಾರ್ಟೇಜ್ ಆಗ್ಬಿಟ್ರೆ ಕಷ್ಟ ಆಗುತ್ತೆ. ಹಾಗಾಗಿ ಒಂದು ಮಾರಾಗುವಷ್ಟು ಸೆರ್ಗನ್ ಭಾಗನ ಬಿಟ್ಟು ನೀವು ಉಳಿದಿರುವಂಥ ಸೀರೆನ ನೀವು ನೆರಿಗೆಗಳನ್ನ ಮಾಡ್ಕೊಳ್ತಾ ಹೋಗ್ಬೇಕಾಗುತ್ತೆ. ನಾನು ಮಾಡಿದಂಥ ಎಲ್ಲ ನೆರಿಗೆಗಳನ್ನು ಕೂಡ ಅದೇ ಕ್ಲಿಪ್ಸ್ಗೆ ಹಾಕಿ ನಾನು ಅದನ್ನ ಸೆಕ್ಯೂರ್ ಮಾಡ್ಕೊಳ್ತಾ ಇದ್ದೀನಿ. ನೀವು ಇಲ್ಲಿ ನೋಡ್ತಾ ಇರ್ಬೋದು, ಕರೆಕ್ಟಾಗಿ ಒಂದು ಮಾರಾಗುವಷ್ಟು ನಾನಿಲ್ಲಿ ಸೆರ್ಗುಗೆ ಬಿಟ್ಕೊಂಡಿದ್ದೀನಿ. ನೋಡಿ, ಇದಿಷ್ಟು ಆಗಿದೆ. ಇಷ್ಟನ್ನು ಮಾತ್ರ ನಾನು ಸೆರ್ಗುಗೆ ಬಿಟ್ಕೊಂಡಿರೋದು. ನೆಕ್ಸ್ಟ್ ನೆರಿಗೆನೆಲ್ಲ ಮಾಡಾದ್ಮೇಲೆ ಕರೆಕ್ಟಾಗಿ ಮಧ್ಯಕ್ಕೆ ಈಕ್ವೆಲ್ ಆಗಿ ಬರೋ ತರ ನಾವು ಈ ತರ ಫೋಲ್ಡ್ ಮಾಡ್ಕೋಬೇಕಾಗುತ್ತೆ. ನೋಡ್ತಿದ್ದೀರಲ್ಲ, ಈ ತರ ನೆರಿಗೆ ಹಿಡಿದಿರ್ತೀವಲ್ಲ, ಅದು ಕರೆಕ್ಟಾಗಿ ಈಕ್ವೆಲ್ ಆಗಿ ಬರಬೇಕು ತುದಿಗಳು. ಆ ತರ ನಾವು ಇದನ್ನ ಫೋಲ್ಡ್ ಮಾಡ್ಕೋಬೇಕಾಗುತ್ತೆ. ಫೋಲ್ಡ್ ಮಾಡೋದ್ಮೇಲೆ ನಾವು ಇವಾಗ ಸೆರ್ಗನ್ನ ಪಿನ್ ಮಾಡ್ಕೋಬೇಕಾಗುತ್ತೆ. ನೋಡಿ, ಇವಾಗ ಸೆರ್ಗನ್ನ ಸರಿ ಮಾಡಿಕೊಂಡು ನಾನಿಲ್ಲಿ ಒಂದು 3 ನೆರಿಗೆನ ಹಿಡ್ಕೊಳ್ತಾ ಇದ್ದೀನಿ. ನೋಡಿ, ಈ ತರ 3 ನೆರಿಗೆನ ಹಿಡ್ಕೊಂಡ್ರೆ ಸಾಕು, ಕರೆಕ್ಟಾಗಿ ಬರುತ್ತೆ. ಬಾರ್ಡ್ರ್ ಯಾವ ಕಡೆ ಇರುತ್ತೆ ಆ ಕಡೆಯಿಂದ ನೀವು ನೆರಿಗೆನ ಮಾಡ್ಕೋಬೇಕಾಗುತ್ತೆ. ನೋಡಿ, ಮಾಡ್ಕೊಂಡಾದ್ಮೇಲೆ ಅಲ್ಲಲ್ಲಿ ಒಂದು 3 ಕಡೆ ನಾನು ಪಿನ್ನನ್ನ ಹಾಕೊಂಡು ಅದನ್ನ ಸೆಕ್ಯೂರ್ ಮಾಡ್ಕೊಳ್ತಾ ಇದ್ದೀನಿ. ಓಕೆ, ಇವಾಗ ಸೀರೆಯ ಸೆರ್ಗನ್ನು ಕೂಡ ನಾವಿಲ್ಲಿ ನೆರಿಗೆ ಮಾಡಿದ್ದಾಗಿದೆ. ಇವಾಗ ನೀವಿಲ್ಲಿ ನೋಡ್ತಿರಬಹುದು. ನೋಡಿ, ಸೀರೆ ಹಾಗೇನೆ ಸೆರ್ಗು ಎರಡನ್ನೂ ಕೂಡ ನೆರಿಗೆ ಮಾಡಿ ಇಟ್ಟಿದ್ದಾಗಿದೆ. ಇವಾಗ ನಾವು ಸಿಂಗಲ್ ಬಿಂದಿಗೆಗೆ, ಒಂದೇ ಒಂದು ಬಿಂದಿಗೆಗೆ ಇದನ್ನ ಹೇಗೆ ಉಡ್ಸೋದು ಅಂತ ನೋಡ್ಕೊಳ್ಳೋಣ ಬನ್ನಿ. ಮೊದಲಿಗೆ ನಾನಿಲ್ಲಿ ಒಂದು ಪೀಠನ ಇಟ್ಟಿದ್ದೀನಿ. ಸ್ವಲ್ಪ ಹೈಟ್ ಆಗಿರೋ ಪೀಠನ ಇಟ್ಕೊಂಡಿದ್ದೀನಿ. ಅದ್ರ ಮೇಲೆ ಒಂದು ಬಿಂದಿಗೆನ ಇಟ್ಕೊಂಡಿದ್ದೀನಿ, ಸ್ಟೀಲ್ ಬಿಂದಿಗೆ. ನಿಮ್ಮ ಹತ್ರ ತಾಮ್ರದ ಬಿಂದಿಗೆ ಇದೆ ಅಂದ್ರೆ ನೀವು ತಾಮ್ರದ ಬಿಂದಿಗೆ ಕೂಡ ಇಡಬಹುದು. ಬಿಂದಿಗೆಗೆ ನಾನಿಲ್ಲಿ ಒಂದು ಸ್ಟಿಕ್ ಅನ್ನ ಕಟ್ಕೊಂಡಿದ್ದೀನಿ. ಈ ಸ್ಟಿಕ್ ಅನ್ನ ಕಟ್ಕೊಂಡ್ರೆ ಸೆರ್ಗನ್ ಹಾಕ್ಲಿಕ್ಕೆ ನಮಗೆ ಈಸಿ ಆಗುತ್ತೆ. ಹಾಗಾಗಿ ಒಂದು ಸ್ಟಿಕ್ ಅನ್ನ ಕಟ್ಕೊಳ್ಳಿ. ನೆಕ್ಸ್ಟ್ ನಾನಿಲ್ಲಿ ಬಿಂದಿಗೆಯ ಹಿಂಭಾಗದಿಂದ ಸೀರೆಯ ತುದಿನ ತಗೊಂಡು ಎರಡನ್ನೂ ಕೂಡ ಸ್ವಲ್ಪ ಸ್ಟೆಪ್ ಬೈ ಸ್ಟೆಪ್ ಬರೋ ತರ ನಾನಿಲ್ಲಿ ಜೋಡಿಸ್ಕೊಂಡಿದ್ದೀನಿ. ನೆಕ್ಸ್ಟ್ ಸೀರೆಯ 2 ಭಾಗಗಳಿಗೂ ಕೂಡ ಒಂದು ಪಿನ್ ಅನ್ನು ಹಾಕೊಂಡು ನಾವು ಅದನ್ನ ಸೆಕ್ಯೂರ್ ಮಾಡ್ಕೋಬೇಕಾಗುತ್ತೆ.
ಪಿನ್ನನ್ನ ಹಾಕುವಾಗ ನೋಡಿ, ಒಂದು ದೊಡ್ಡ ಪಿನ್ನನ್ನ, ಒಂದು ದೊಡ್ಡ ಸೇಫ್ಟಿ ಪಿನ್ನನ್ನ ತಗೊಂಡು ಈ ಥರ ನೆರಿಗೆಗಳನ್ನ ಸಪ್ರೇಟಾಗಿ ಒಂದೊಂದೇ ತಗೊಂಡು ನೀವು ಸೇರಿಸ್ಕೊಳ್ತಾ ಅದನ್ನ ಪಿನ್ನನ್ನ ಹಾಕೋಬೇಕಾಗುತ್ತೆ. ಒಂದೇ ಸಲ ಹಾಕ್ಲಿಕ್ಕಾಗಲ್ಲ, ಏಕೆಂದರೆ ನೆರಿಗೆಗಳು ಜಾಸ್ತಿ ಇರುತ್ತಲ್ಲ. ಹಾಗೆಯೇ ಒಂದೇ ಸಲ ಹಾಕ್ಲಿಕ್ಕೂ ಕೂಡ ಕೆಲವು ಟೈಮು ಒಂದೊಂದು ನೆರಿಗೆಗಳು ಮಿಸ್ ಆಗಿಬಿಡುತ್ತೆ. ಹಾಗಾಗಿ ಒಂದೊಂದೇ ಸಿಂಗಲ್ ನೆರಿಗೆಗಳನ್ನ ತಗೊಂಡು ಎರಡೂ ಭಾಗಗಳನ್ನೂ ಕೂಡ ಜೋಡಿಸಿ ಈ ಥರ ಪಿನ್ನನ್ನು ಹಾಕೋಬೇಕಾಗುತ್ತೆ. ನೋಡಿ, ಪಿನ್ನನ್ನು ಹಾಕುವಾಗಲೂ ಅಷ್ಟೇ ಎರಡು ಸ್ಟೆಪ್ ಬೈ ಸ್ಟೆಪ್ ಬರೋ ಥರ ಹಾಕೋಬೇಕು. ನೋಡಿ, ಕೆಳಗಡೆ ಬಾರ್ಡ್ರು ಕಾಣಿಸ್ಬೇಕು, ಮೇಲ್ಗಡೆ ಬಾರ್ಡ್ರು ಸಪ್ರೇಟ್ ಕಾಣಿಸ್ಬೇಕು, ಕೆಳಗಡೆ ಬಾರ್ಡ್ರು ಸಪ್ರೇಟ್ ಕಾಣಿಸ್ಬೇಕು. ಈ ಥರ ನಾವು ಇದನ್ನು ಪಿನ್ ಹಾಕಿ ಸೆಕ್ಯೂರ್ ಮಾಡ್ಕೋಬೇಕಾಗುತ್ತೆ. ನೆಕ್ಸ್ಟು ಕೆಳಗಡೆ ಇದೆಯಲ್ಲ ಆ ನೆರಿಗೆಗಳನ್ನ ನಾನಿಲ್ಲಿ ಸರಿ ಮಾಡ್ಕೊಳ್ತಾ ಇದ್ದೀನಿ. ಸರಿ ಮಾಡ್ಕೊಳ್ಳುವಾಗ ನೆರಿಗೆಯ ಎರಡು ಎಡ್ಜಸ್ ಇರುತ್ತಲ್ಲ ಅಲ್ಲಿಗೆ ಪಿನ್ನನ್ನು ಹಾಕೊಂಡ್ಬಿಡಿ, ಆವಾಗ ನೆರಿಗೆಗಳು ಕರೆಕ್ಟಾಗಿ ಕೂರುತ್ತೆ. ಫ್ರೆಂಡ್ಸ್, ಇನ್ನೊಂದು ವಿಷಯ ಏನು ಅಂದರೆ, ನಾನು ಇದನ್ನು ನೆರಿಗೆ ಎಲ್ಲ ಮಾಡಾದ್ಮೇಲೆ ಇದನ್ನು ಸ್ವಲ್ಪ ಐರನ್ ಮಾಡ್ಕೊಂಡಿದ್ದೀನಿ. ಐರನ್ ಮಾಡ್ಕೊಂಡಿರೋದ್ರಿಂದ ಬಾರ್ಡ್ರನ್ನ ಮಾತ್ರ ಐರನ್ ಮಾಡ್ಕೊಂಡಿದ್ದೀನಿ. ಹಾಗಾಗಿ ನೋಡಿ ಎಷ್ಟು ನೀಟಾಗಿ ಕೂರ್ತಾ ಇದೆ ಅಂತ. ಸೀರೆಯ ಕೆಳಗಡೆ ಇರುವಂತಹ ನೆರಿಗೆಗಳನ್ನ ನಾನು ಇವಾಗ ಕರೆಕ್ಟ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ ಎಷ್ಟು ನೀಟಾಗಿ ಬರ್ತಾ ಇದೆ. ಐರನ್ ಮಾಡಲಿಲ್ಲ ಅಂತ ಹೇಳಿದ್ರೆ ಇಷ್ಟು ನೀಟಾಗಿ ಕೂತ್ಕೊಳ್ಳಲ್ಲ. ನೀವು ಅನ್ಕೋಬಹುದು, ಅವ್ರು ಉಡಿಸಿದಾಗ ನೋಡಿದ್ರೆ ಅಷ್ಟು ನೀಟಾಗಿ ಬರ್ತಾ ಇತ್ತು, ನಾವು ಉಡಿಸಿದಾಗ ನೋಡಿದ್ರೆ ಈಗ ಬರ್ತಿಲ್ವಲ್ಲ ಅಂತ. ಅದಕ್ಕೇನೆ ನಾನು ಹೇಳಿದ್ದು, ಸ್ವಲ್ಪ ಐರನ್ ಮಾಡ್ಕೊಂಡ್ರೆ, ಬಾರ್ಡ್ರನ್ನ ಮಾತ್ರ ಐರನ್ ಮಾಡ್ಕೊಂಡ್ರೆ ಇಷ್ಟು ನೀಟಾಗಿ ನೆರಿಗೆಗಳನ್ನ ನಾವು ಕೂರಿಸ್ಕೋಬಹುದು. ನೋಡ್ತಿದ್ದೀರಲ್ಲ, ಇವಾಗ ಮೇಲ್ಗಡೆ ಸ್ಟೆಪ್ಪಲ್ಲಿರುವಂತಹ ನೆರಿಗೆಗಳನ್ನು ಕೂಡ ಕರೆಕ್ಟಾಗಿ ನಾನು ಇವಾಗ ಜೋಡಿಸ್ಕೊಳ್ತಾ ಇದ್ದೀನಿ. ನೋಡಿ ಎಷ್ಟು ನೀಟಾಗಿ ಕೂರ್ತಾ ಇದೆ ಅಂತ. ನೆಕ್ಸ್ಟ್ ನಾನಿಲ್ಲಿ ಸೀರೆಯ ಬಾರ್ಡರ್ ಇದೆಯಲ್ಲ ಅದ್ರ ಎಡ್ಜಸ್ ಇದೆಯಲ್ಲ, ಎರಡೂ ಸ್ಟೆಪ್ಪಿನ ಎಡ್ಜಸ್ಗೂ ಕೂಡ ನಾನಿಲ್ಲಿ ಪಿನ್ ಹಾಕಿ ನಾನು ಸೆಕ್ಯೂರ್ ಮಾಡ್ಕೊಂಡಿದ್ದೀನಿ. ನೋಡಿದ್ರಲ್ಲ, ಇವಾಗ ಎರಡು ಸ್ಟೆಪ್ಪಿನ ಬಾರ್ಡರ್ ಎಷ್ಟು ನೀಟಾಗಿ ಕುತ್ಕೊಂಡಿದೆ ಅಂತ. ನೆರಿಗೆಗಳನ್ನ ತುಂಬಾನೇ ಚೆನ್ನಾಗಿ ಕೂರಿಸ್ಕೋಬಹುದು. ನೋಡಿ, ಈ ಥರನಾದರೂ ಇರಬಹುದು, ಅಥವಾ ನೀವು ಎರಡೆರಡು ಅಥವಾ ಮೂರು ನೆರಿಗೆಗಳನ್ನ ಸೇರಿಸಿ ಮೇಲ್ಗಡೆ ಸ್ಟೆಪ್ಗೆ ಒಂದೊಂದು ಗುಂಡ್ ಪಿನ್ಗಳನ್ನ ಹಾಕ್ಕೊಂಡ್ರೆ ತುಂಬಾನೇ ಚೆನ್ನಾಗಿ ಕೂತ್ಕೊಳ್ಳುತ್ತೆ. ನೋಡಿ, ಈ ಥರ ಒಂದೊಂದು ಮೂರು ಬಾರ್ಡ್ರನ್ನ ಸೇರಿಸಿ ನಾನು ಅಲ್ಲಲ್ಲಿ ಒಂದೊಂದು ಗುಂಡ್ ಪಿನ್ ಹಾಕ್ಕೊಂಡಿದ್ದೀನಿ. ನಿಮಗೆ ಸೀರೆ ಹಾಳಾಗುತ್ತೆ, ನಾವು ಗುಂಡ್ ಪಿನ್ ಹಾಕಲ್ಲ ಅನ್ನೋರು ಹಾಗೇನೆ ಬಿಡಬಹುದು, ಅಥವಾ ಹಾಕ್ಕೊಂಡ್ರೆ ಇನ್ನೂ ಚೆನ್ನಾಗಿರುತ್ತೆ. ನೋಡಿದ್ರಲ್ಲ, ಇವಾಗ ಎಲ್ಲದಕ್ಕೂ ಕೂಡ ನಾನಿಲ್ಲಿ ಮೇಲ್ಗಡೆ ಸ್ಟೆಪ್ಗೆ ಗುಂಡ್ ಪಿನ್ನ ಒಂದು ಮೂರು ನೆರಿಗೆನ ಹಿಡಿದು ನಾನು ಗುಂಡ್ ಪಿನ್ ಹಾಕೊಂಡಿದ್ದೀನಿ. ಇವಾಗ ನೀವಿಲ್ಲಿ ನೋಡ್ತಿರ್ಬೋದು ಎರಡೂ ಸ್ಟೆಪ್ಪಿನ ನೆರಿಗೆಗಳು ಹೇಗೆ ಕೂತಿದೆ ಅಂತ. ನೆಕ್ಸ್ಟ್ ನಾವು ಲಕ್ಷ್ಮಿಯ ಕಳಸಕ್ಕೆ ನಾವಿವಾಗ ಕೈಗಳನ್ನ ಜೋಡಿಸ್ಬೇಕಾಗುತ್ತೆ. ಕೈಗಳನ್ನ ಜೋಡಿಸೋದಕ್ಕೆ ನಾನಿಲ್ಲಿ ಬ್ಲೌಸ್ ಪೀಸ್ನ ತೊಗೊಂಡಿದ್ದೀನಿ. ಬ್ಲೌಸ್ ಪೀಸ್ನ ನೋಡಿ ಇಲ್ಲಿ 4 ಫೋಲ್ಡ್ ಮಾಡ್ಕೊಂಡಿದ್ದೀನಿ. ಇದು ಎರಡೂ ಸೈಡು ಈಕ್ವಲ್ ಬಾರ್ಡರ್ ಇಲ್ಲ, ಒಂದು ಸೈಡು ದೊಡ್ಡ ಬಾರ್ಡರ್ ಇದೆ, ಇನ್ನೊಂದು ಸೈಡು ಚಿಕ್ಕ ಬಾರ್ಡರ್ ಇದೆ. ಹಾಗಾಗಿ ನಾನು ಈ ಥರ ಕೈಗಳನ್ನ ಜೋಡಿಸ್ಕೊಳ್ತಿದ್ದೀನಿ. ನೋಡಿ, ಬಾರ್ಡ್ರು ದೊಡ್ಡ ಬಾರ್ಡ್ರ್ ಯಾವ ಕಡೆ ಇದೆ ಆ ಕಡೆಗೆ ನಾನಿಲ್ಲಿ ಕೈಗಳನ್ನ ಜೋಡಿಸ್ಕೊಳ್ತಾ ಇದ್ದೀನಿ. ನೀವು ಇಲ್ಲಿ ನೋಡ್ತಾ ಇರ್ಬೋದು. ಅಂದರೆ ಬ್ಲೌಸ್ ಪೀಸ್ನ 4 ಫೋಲ್ಡ್ ಮಾಡಿ ನೆಕ್ಸ್ಟ್ ದೊಡ್ಡ ಬಾರ್ಡ್ರ್ ಯಾವ ಕಡೆ ಇದೆ ಆ ಕಡೆಗೆ ನಾನಿಲ್ಲಿ ಕೈಗಳನ್ನ ಜೋಡಿಸ್ಕೊಳ್ತಾ ಇದ್ದೀನಿ. ಎರಡೂ ಸೈಡ್ಗೂ ಕೂಡ ನಾನು ಎರಡೂ ಕೈಗಳನ್ನೂ ಕೂಡ ನಾನಿಲ್ಲಿ ಜೋಡಿಸ್ಕೊಂಡಿದ್ದೀನಿ. ಎರಡೂ ಕೈಗಳನ್ನೂ ಕೂಡ ಬಾರ್ಡ್ರಿಗೆ ಜೋಡಿಸಾದ್ಮೇಲೆ ಅಲ್ಲಲ್ಲಿ ಒಂದು 2 ರಿಂದ 3 ಗುಂಡ್ ಪಿನ್ಗಳನ್ನ ಹಾಕೊಳ್ಳಿ, ಅವಾಗ ಬಾರ್ಡ್ರು ಜಾರಲ್ಲ. ನೋಡಿ, ಇವಾಗ ಕೈಗಳು, ಲಕ್ಷ್ಮಿಯ ಕೈಗಳು ಇವಾಗ ರೆಡಿ ಆಗಿದೆ. ಇವಾಗ ಇದನ್ನ ನಾವು ಆ ಒಂದು ಸ್ಟಿಕ್ಗೆ ಕಟ್ಕೋಬೇಕಾಗುತ್ತೆ. ನಾನು ಮೊದಲೇ ಇಲ್ಲಿ ಕೈಗಳಿಗೆ ಹಸಿ ನೂಲನ್ನ ಕಟ್ಕೊಂಡಿದ್ದೀನಿ, ಅದನ್ನ ನಾನಿಲ್ಲಿ ಸ್ಟಿಕ್ಗೆ ಕಟ್ಕೊಳ್ತಾ ಇದ್ದೀನಿ. ಈ ತರ ಕೈಗಳನ್ನ ಕಟ್ಕೊಂಡಾದ್ಮೇಲೆ ಬಾರ್ಡ್ರನ್ನ ಕರೆಕ್ಟ್ ಮಾಡ್ಕೋಬೇಕಾಗುತ್ತೆ. ಈ ತರ ಇದಿಷ್ಟು ಆದ್ಮೇಲೆ ಬ್ಲೌಸ್ ಹಿಂದೆ ಬ್ಲೌಸ್ ಪೀಸ್ ಉಳ್ದಿರುತ್ತಲ್ಲ ಅದಕ್ಕೆ ಒಂದು 2 ರಿಂದ 3 ಪಿನ್ನನ್ನು ಹಾಕೊಂಡು ನಾನು ಅದನ್ನ ಕವರ್ ಮಾಡ್ಕೊಂಡಿದ್ದೀನಿ. ನೆಕ್ಸ್ಟ್ ನಾನಿಲ್ಲಿ ಲಕ್ಷ್ಮಿಯ ಕಳಸಕ್ಕೆ ಇವಾಗ ಸೆರ್ಗನ್ನ ಹಾಕೊಳ್ತಾ ಇದ್ದೀನಿ. ಸೆರ್ಗನ್ನ ಬಲಭಾಗದ ಭುಜದಿಂದ ತಗೊಂಡು ವಿ ಶೇಪಲ್ಲಿ ಮಾಡಿ ನಾವು ಎಡಭಾಗದ ಭುಜಕ್ಕೆ ಹಾಕೋಬೇಕಾಗುತ್ತೆ. ಹಾಕೊಂಡಾದ್ಮೇಲೆ ಈ ತರ ಎರಡೂ ಸೈಡ್ ಇರ್ತಕ್ಕಂಥ ಬಾರ್ಡ್ರನ್ನು ಸೇರಿಸಿ ನಾನಲ್ಲಿ ಒಂದು ಅಥವಾ 2 ಗುಂಡ್ ಪಿನ್ನನ್ನು ಹಾಕಿ ಅದನ್ನ ನಾನು ಜೋಡಿಸ್ಕೊಳ್ತೀನಿ. ಈ ತರ ಜೋಡಿಸ್ಕೊಳ್ಳೋದ್ರಿಂದ ಬಿಂದಿಗೆ ಕಾಣಿಸಲ್ಲ. ನೋಡ್ತಿದ್ದೀರಲ್ಲ, ಈ ತರ ಎರಡೂ ಕಡೆ ಇರುವಂತಹ ಆ ಒಂದು ಸೆರ್ಗಿನ ಭಾಗವನ್ನ ತಗೊಂಡು ನಾನಿಲ್ಲಿ ಗುಂಡ್ ಪಿನ್ ಹಾಕೊಂಡು ಅದನ್ನ ಕವರ್ ಮಾಡ್ಕೊಳ್ತಾ ಇದ್ದೀನಿ.
ನೋಡಿ ಇದಿಷ್ಟು ಆದಮೇಲೆ ಇವಾಗ ಸೊಂಟಕ್ಕೆ ಒಂದು ದಾರದಿಂದ ಅದನ್ನು ಕಟ್ಕೊಳ್ತಾ ಇದ್ದೀನಿ. ಈ ಥರ ಟೈಟಾಗಿ ಕಟ್ಕೋಬೇಕಾಗುತ್ತೆ. ಟೈಟಾಗಿ ಕಟ್ಕೊಂಡಾಗ ಸೊಂಟ ಸಣ್ಣದಾಗಿ ಕಾಣಿಸುತ್ತೆ. ಹಾಗಾಗಿ ಸ್ವಲ್ಪ ಗಟ್ಟಿಯಾಗಿ ನಾವು ಅದನ್ನು ಟೈಟಾಗಿ ಕಟ್ಕೋಬೇಕಾಗುತ್ತೆ. ನಾನಿಲ್ಲಿ ಒಂದು ಹಸಿನ ನೂಲನ್ನ ತಗೊಂಡು ಟೈಟಾಗಿ ಕಟ್ಕೊಳ್ತಾ ಇದ್ದೀನಿ. ನೆಕ್ಸ್ಟು ಸೊಂಟಕ್ಕೆ ಡಾಬನ್ನು ಕೂಡ ನಾನಿಲ್ಲಿ ಕಟ್ಕೊಳ್ತಾ ಇದ್ದೇನೆ. ಇದಿಷ್ಟು ಆದಮೇಲೆ ನಿಮ್ಮಲ್ಲಿ ಲಭ್ಯ ಇರ್ತಕ್ಕಂತಹ ಲಕ್ಷ್ಮಿಯ ಅಲಂಕಾರಿಕ ವಸ್ತುಗಳಿಂದ ನೀವು ಲಕ್ಷ್ಮಿಯನ್ನ ಅಲಂಕರಿಸಬಹುದು. ಇದಿಷ್ಟು ಕೂಡ ಅಲಂಕರಿಸಿದ ಮೇಲೆ ಇದಕ್ಕೆ ನಾನಿಲ್ಲಿ ಒಂದು ಹಾರವನ್ನು ಹಾಕೊಳ್ತಾ ಇದ್ದೇನೆ. ಹಾರವನ್ನು ಕೂಡ ಹಾಕಾದ್ಮೇಲೆ ಇವಾಗ ಜಡೆ ಕೂಡ ನಾನಿಲ್ಲಿ ಹಾಕೊಳ್ತಾ ಇದ್ದೇನೆ ಲಕ್ಷ್ಮಿಗೆ. ಲಕ್ಷ್ಮಿ ಮೊದಲೇ ಅಲಂಕಾರ ಪ್ರಿಯೆ. ನಾವೆಷ್ಟು ಅಲಂಕಾರ ಮಾಡಿದ್ರೂ ಕೂಡ ಅದಕ್ಕೆ ಕಡಿಮೆನೇ ಅನಿಸುತ್ತೆ. ನೋಡಿ ಇವಾಗ ನಮ್ಮನೆಯ ಮುದ್ದು ಲಕ್ಷ್ಮಿ ಅಂತೂ ರೆಡಿಯಾಗಿದೆ. ಖಂಡಿತ ಇವತ್ತಿನ ಈ ಒಂದು ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ. ಇದನ್ನು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಹೊಸದಾಗಿ ಚಾನಲ್ನ ನೋಡ್ತಾ ಇರೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನಮಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.